ನಮಸ್ಕಾರ ವೀಕ್ಷಕರೇ, ಭೀಮಾ ನಡೆ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ವರದಿಗಳು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಶುಕ್ರವಾರ ನಾಗರಬೆಟ್ಟ ಏತ ನೀರಾವರಿ ಯೋಜನೆಗೆ ಸಂಬಂಧಿಸಿದಂತೆ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸಬೇಕೆಂದು ಒತ್ತಾಯಿಸಿ ನೂರಾರು ರೈತರು ಹೋರಾಟದಲ್ಲಿ ಭಾಗವಹಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡರು 2018ರಲ್ಲಿ ಆರಂಭಗೊಂಡ ನಾಗರಬೆಟ್ಟ ಏತ ನೀರಾವರಿ ಯೋಜನೆಯ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಆರೋಪಿಸಿದರು. ಯೋಜನೆ ಪೂರ್ಣಗೊಂಡರೆ ಮುದ್ದೇಬಿಹಾಳ ತಾಲೂಕಿನ 14 ಗ್ರಾಮಗಳ ಸುಮಾರು 3200 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ತಿಳಿಸಿದರು. ಭೂಸ್ವಾಧೀನ ಪ್ರಕ್ರಿಯೆ ವಿಳಂಬವಾಗಿರುವುದರಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು, ಭೂಮಿ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಉಳಿದ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಈ ವರ್ಷದ ನೀರಾವರಿ ಹಂಗಾಮಿನಲ್ಲಿ ಕಾಲುವೆಗೆ ನೀರು ಹರಿಸುವಂತೆ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದರು. ಪ್ರತಿಭಟನೆಯ ವೇಳೆ ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಬೇಡಿಕೆಗಳು ಈಡೇರದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ರೈತ ಸಂಘದ ಮುಖಂಡರು ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ವಿವಿಧ ಗ್ರಾಮಗಳ ರೈತರು ಮತ್ತು ಹೋರಾಟಗಾರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಯೋಜನೆ ವಿಳಂಬದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಶೀಘ್ರವೇ ಸಮಸ್ಯೆ ಪರಿಹರಿಸಬೇಕೆಂದು ಆಗ್ರಹಿಸಿದರು. ನನ್ನ ಪತ್ರಿಕಾ ಮಾಧ್ಯಮದ ಬಂಧುಗಳೇ ಮತ್ತು ಏನು ಇವತ್ತು ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತಿ ಸಮಾಜದಲ್ಲಿ ವಿಷಬೀಜವನ್ನು ತೆಗೆದು ಹಾಕಿದ್ರಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ನನ್ನ ಪೊಲೀಸ್ ಪಡೆ ಅಧಿಕಾರಿ ಬಂಧುಗಳೇ, ಆಯಾಗ ಅಚ್ಚ ದಿನ ಆಯಾಗ ಅಂತಾರೆ, ಮತ್ತೊಬ್ರು ಅಂತಾರೆ ಗರೀಬಿ ಹಟಾವ್. ಏನಂತಾರೆ? ಗರೀಬಿ ಹಟಾವ್. ಮಾನ್ಯರೇ, ಡ್ಯಾಮ್ ಇರೋದೇನು ಒಂದು 100 ಕಿಲೋಮೀಟರ್ ಇಲ್ಲಪ್ಪ. ಡ್ಯಾಮ್ ಇರೋದೇನು 100 ಕಿಲೋಮೀಟರ್ ಇಲ್ಲ. ಮುದ್ದೇಬಿಹಾಳಿಂದ ನಾಗರಬೆಟ್ಟ ಎಷ್ಟು ಕಿಲೋಮೀಟರ್ ಐತ್ರಿ ರೈತರ? 35 ಕಿಲೋಮೀಟರ್ ಐತಿ. 35 ಕಿಲೋಮೀಟರ್ಗೆ ನೀರು ಹರಿಸಾಕ ನಿಮಗೆ ಏನು ತಾಡಾಗೈತ್ರಿ? ಏನು ತಾಡಾಗೈತಿ ನಿಮಗೆ? ನಮ್ಮ ಅವಳಿ ಜಿಲ್ಲೆಗಳಾಗಿರ್ತಕ್ಕಂಥ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಜನಪ್ರಿಯ ಶಾಸಕರುಗಳೇ, ನೀವು ಅಂತೀರಿ ನನಗೆ ಏನು ಸಚಿವ ಸ್ಥಾನ ಬೇಕು, ಅದು ಬೇಕು, ಇದು ಬೇಕಂತ ಕೇಳ್ತೀರಿ. ಮಾತಾಡುವಂತ ನಮ್ಮ ರೈತರಿಗೆ, ನಮ್ಮ ರೈತರ ಹೊಲಗಳಿಗೆ ನೀರು ಬೇಕಂತ ಕೇಸಿ ಮಾತಾಡೋ ತಾಕತ್ತು ಯಾರಿಗೂ ಇಲ್ಲ. ಯಾಕ್ರೆ ಆಯ್ತಲ್ಲ ತಾಕತ್ತು? ಅದಕ್ಕೆ ನಿಮ್ಮ ತಾಕತ್ತು ಏನಿದ್ರು ರೈತರ ಹೊಲಗಳಿಗೆ ನೀರು ಬಿಡ್ರ ಅಂತ ಕೇಸಿ ಯಾವ ವಿಧಾನಸೌಧದಲ್ಲಿ ದನಿ ಎತ್ತಿಲ್ಲ. ಯಾಕೆ ಬಂದಿಲ್ಲ? ಇವತ್ತು ನಾನು ಭಾಷಣ ಮಾಡಕ್ ಬಂದಿಲ್ಲ. ನಮ್ಮ ರೈತರ ಸಂಕಷ್ಟಗಳು ಅರ್ಥಕೊಂಡು ಇವತ್ತು ಗಂಟಾ ಚೀರ್ಕೊಂಡು ಏನೋ ತಹಸೀಲ್ದಾರ್ ಆಫೀಸ್ಗೆ ಮುಟ್ಟನ್ನು ಓದಾಕತ್ತೀನಿ ನಾನು. ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರಿಗಳು ಅವರ ಎದೆ ಮೇಲೆ ಇರ್ತಕ್ಕಂಥ ಗುಂಡೆ ನಿಮ್ಮ ದುಡಿಮೆಯ ಶ್ರಮ. ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ನೌಕರರ ಎದೆ ಮೇಲೆ ಇರ್ತಕ್ಕಂಥ ಗುಂಡೆ ರೈತರು ದುಡಿತಕ್ಕಂಥ ಸಭಾ ಬಂಧುಗಳೇ, ಮಾನ್ಯ ಪೊಲೀಸ್ ಪಡೆ ಅಧಿಕಾರಿಗಳೇ, ಈಗಾಗಲೇ ತಾವುಗಳು ನಮ್ಮ ರೈತರ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಪೊಲೀಸ್ ಪಡೆ ಅಧಿಕಾರಿ ಬಂಧುಗಳೇ, ನಮ್ಮ ರೈತರ ಹೋರಾಟಗಳನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಇವತ್ತು ಈಗ ಮುದ್ದೇಬಿಹಾಳ ತಾಲೂಕದಲ್ಲಿ ಏನಾಗ್ತಾ ಇದೆ ಎಲ್ಲರಿಗೂ ಗೊತ್ತೈತಿ. ಅದನ್ನ ಮಾಡ್ರು ಸಾಹೇಬ್ರ, ಪೊಲೀಸರ, ಅದನ್ನ ಮಾಡ್ರಿ. ಇವತ್ತು ನಾವು ರೈತರ ಏಳಿಗೆಗಾಗಿ ಇಂಥ ಬಂದ ಕೆಲಸವನ್ನು ಬದುಕಿ ಒಟ್ಟಿಗೆ ಇವತ್ತು ರೋಡ್ನ್ಯಾಗ ಬಂದು ನಾವು ನ್ಯಾಯ ಕೇಳಕತ್ತೇವೆ. ನಾವು ನ್ಯಾಯ ಇದೇ ಮುದ್ದೇಬಿಹಾಳ ತಾಲೂಕಿನಾಗ ಏನಾಗ್ಯಾವ, ಏನಿಲ್ಲ, ಸಮಾಜದಲ್ಲಿ ಎಷ್ಟೊಂದು ಅಕ್ರಮ ಆಗ್ಯಾವ ಎಲ್ಲ ಗೊತ್ತೈತಿ. ಆ ಅಕ್ರಮನ ಹಿಡಿಲಿಕ್ಕಲ್ಲಿ ಸರ್. ಅದಕ್ಕೆ ಮತ್ತೊಮ್ಮೆ ನಾನು ಹೇಳಕ್ಕೆ ಏನ್ ಇಚ್ಛೆ ವಹಿಸುತ್ತೀನಪ್ಪ ಅಂದ್ರೆ,
ಈ ನಾಗರಬೆಟ್ಟ ಏತ ನೀರಾವರಿ ಸಂಬಂಧಪಟ್ಟ ಹಾಗೆ ಯಾವಾಗ್ಲೂ ನೀರು ಹರಿಬೇಕಾಗಿತ್ತು ಬಂಧುಗಳೇ, ಯಾವಾಗ್ಲೂ ನೀರು ಹರಿಯಬೇಕಾಗಿತ್ತು. ಇವತ್ತು ಆ ಸಂಬಂಧಪಟ್ಟಂತ ಕಾಂಟ್ಯಾಕ್ಟ್ ಆಗಿರ್ಬೋದು, ಏನೋ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ರೈತರ ಹೆಸರ ಮೇಲೆ ನೀವು ದುಡ್ಡು ತಿಂತಾ ಇದ್ದೀರಿ. ಅದಕ್ಕೆ ಇವತ್ತು ನಾಗರ ಹೇಳಿದಾಗೆ ಯಾವಾಗಲೂ ನೀರು ಹರಿಬೇಕಾಗಿತ್ತು. ಇವತ್ತು ಮಣ್ಣು ಹರಿದವ್ರಿಗೆ ನಮ್ಮ ಕಾಲಿನೊಳಗ ಹರಿದವಲ್ರಿ, ಎಲ್ಲ ಮಣ್ಣು ಹರಿದ್ಬಿಟ್ಟಾವ್. ಅದಕ್ಕೆ ನೀವು ತ್ವರಿತಗತಿಯಲ್ಲಿ ನಾಗರಬೆಟ್ಟ ನೀರಾವರಿ ಆಗಿರ್ಬೋದು. ಇನ್ನಷ್ಟು ಸುದ್ದಿಗಳಿಗಾಗಿ ತಮ್ಮ ಭೀಮಾ ನಡೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.